ಬೆಂಗಳೂರಲ್ಲಿ ನಿಮ್ಮ ಅಡ್ಡ ಯಾವುದು? ಬೆಂಗಳೂರಲ್ಲಿ ಅಡ್ಡ ಅಂದರೆ ಜನರಲಿ ಗಾಂಧಿ ಬಜಾರು, ಜಯನಗರ ಇದೇನೆ ಯೂಶುವಲ್ ನಮ್ಮ ದೋಸೆ ಸ್ಪಾಟ್ಗಳು ಅಷ್ಟೇ. ಯಾಕೆಂದರೆ ಹೋಗಿರ್ತೀರಾ? ನನ್ನ ಹಸ್ಬೆಂಡು ಮಹಾನ್ ಫೇವ್ರೇಟ್ ವಿದ್ಯಾರ್ಥಿದು. ಸೊ ವಿದ್ಯಾರ್ಥಿಗೆ ಹೋಗ್ತೀವಿ. ಎನಿ ಕೈಂಡ್ ಆಫ್ ಇದು ನಮ್ಮ ಯೂಶುವಲ್ ಫ್ಯಾನ್ಸಿ, ತುಂಬ ಫ್ಯಾನ್ಸಿ ಇದಕ್ಕೆಲ್ಲ ಹೋಗಲ್ಲ. ನಮ್ಮ ಮುಂಚಿನಿಂದ ಇರುವಂಥ ಒಂದು ನಮ್ಮ ದರ್ಶಿನಿಗಳಿರ್ಬೋದು, ಸಣ್ಣ ಸಣ್ಣ ಒಂದು ರೆಸ್ಟೋರೆಂಟ್ಗಳಿರ್ಬೋದು, ನಮ್ಮ ಒಳ್ಳೆ ಸೌತ್ ಬೆಂಗಳೂರಿನ ದೋಸೆ, ಇಡ್ಲಿ, ವಡೆ ಇವೆಲ್ಲ ಸಿಗೋ ಜಾಗಗಳಿಗೆ ಹೋಗೋದು ಜಾಸ್ತಿ. ಶಾಪಿಂಗ್ ಎಲ್ಲ ಹಾಗೆ ಮಾಡ್ತೀರಾ ನೀವು ರಸ್ತೆ ಸೈಡೆಲ್ಲ? ಇಲ್ಲ, ಶಾಪಿಂಗ್ ನಂದು ಹೇಳಿದ್ನಲ್ಲ, ನನಗೆ ಅಂತ ಇಂಟ್ರೆಸ್ಟೇ ಇಲ್ಲ ಅಂತ. ಸೊ ಏನು ಮಾಡಬೇಕೋ ವಿಧಿ ಇಲ್ಲದೆ ಅವಾಗ ಹೋಗಿ ಶಾಪ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಅಷ್ಟೇನು ಇದಿಲ್ಲ. ಬಟ್ ಅದರ್ವೈಸ್ ರೆಸ್ಟೋರೆಂಟ್ಸ್ ವಿಸಿಟ್ಸ್ ಮಾತ್ರ ತಪ್ಪದೆ ಮಾಡ್ತೀವಿ. ಬಿಕಾಸ್ ಇಲ್ಲಿ ಬಂದಾಗ ಚೆನ್ನಾಗಿ ಇಂಡಿಯಾ ನಮಗೆ ಅತಿ ಯೂಸಲ್ಲಿ ಜಾಸ್ತಿ ಮಿಸ್ ಆಗೋದು ಅಫ್ಕೋರ್ಸ್ ಫ್ಯಾಮಿಲಿ ಅಂತೂ ಸರಿ. ಅದು ಬಿಟ್ಟರೆ ನಮ್ಮ ಬೆಂಗಳೂರು ದೋಸೆ ತುಂಬ ಮಿಸ್ ಆಗುತ್ತೆ. ನಾವು ಮನೇಲಿ ಏನೇ ಮಾಡ್ಬೋದು, ಬಟ್ ಆದರೂ ಅಲ್ಲಿ ಒಂದು ಖುಷಿ ಕೊಡುತ್ತಲ್ಲ. ಈಗ ರೀಸೆಂಟಾಗಿ ಹೋದಾಗ ದಾವಣಗೆರೆಗೆ ಹೋಗಿದ್ದೆ. ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್ ಅಂತ ಎಲ್ರಿಗೂ ಗೊತ್ತಲ್ವ. ಸೊ ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ತಿಂತಿದ್ದೆ. ಆಮೇಲೆ ಅವರು ಹೇಳಿದ್ರು, ಮೇಡಮ್ ನೀವು ಮಾಡಿ ಮೇಡಮ್ ಅಂದರು. ಆಯಿತು ಮಾಡ್ತೀನಿ, ಒಂದು ಕಂಡೀಷನ್, ನನಗೆ ರೆಸಿಪಿ ಕೊಡಿ ಅಂತ. ಪಾಪ ಅವ್ರು ಹೇಳಿದ್ರು ಏನೇನು ಇದು ಅಂತ. ಐ ಮೀನ್ ಬಿಕಾಸ್ ಮಾಡ್ತೀನಿ, ನನಗೆ ಕುಕಿಂಗ್ ಇಸ್ ಮೈ ಪ್ಯಾಷನ್. ಸೊ ನಾನು ಎಲ್ಲ ಥರ ಟ್ರೈ ಮಾಡ್ತಿರ್ತೀನಿ. ಕ್ವಶನ್ ಏನೇನು ಮಾಡ್ತೀರಾ, ಅಡುಗೆ ಮಾಡ್ತಿರೋ ಇಲ್ವೋ ಅಂತ. ಸೊ ಅದು ಮಾಡಿ ಮನೆಗೆ ಹೋಗಲ್ಲ. ನನಗೆ ಕುಕಿಂಗ್ ಒಂಥರ ಸ್ಟ್ರೆಸ್ ಬಸ್ಟರ್ ಆಲ್ಸೋ ಅದು. ಸೊ ಕುಕಿಂಗ್ ತುಂಬ ಇಷ್ಟ. ಇನ್ಫ್ಯಾಕ್ಟ್ ನಾನು ಗುರು ಸಾಕಷ್ಟು ಕುಕಿಂಗ್ ಡೆಮೋಸ್ ಎಲ್ಲ ಮಾಡಿದ್ದೀವಿ ಅಲ್ಲಿ. ಅಂದರೆ ಅಲ್ಲಿಯವ್ರನ್ನ ಕರೆದು, ಅಮೇರಿಕನ್ಸ್ನ ಕರೆದು, ಅವ್ರಿಗೆ ನಮ್ಮ ಇಂಡಿಯನ್ ಸ್ಪೈಸಸ್ ಏನು, ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಆ ಥರ ಎಲ್ಲ ಒಂದಷ್ಟು ಜನ ಮನೆಗೆ ಇನ್ವೈಟ್ ಮಾಡೋದು. ಆಮೇಲೆ ಒಂದು 5 course ಮೀಲ್ ಮಾಡೋದು. ಸೊ ಅದರಲ್ಲಿ ಯಾವ್ಯಾವ ಪದಾರ್ಥಗಳನ್ನ ನಾವು ಯೂಸ್ ಮಾಡ್ತೀವಿ, ಧನಿಯಾ ಇರ್ಬೋದು, ಜೀರಿಗೆ ಇರ್ಬೋದು, ಮೆಣಸು ಇರ್ಬೋದು, ಏನೇ ಇರ್ಬೋದು, ಅದನ್ನೆಲ್ಲ ಅವ್ರಿಗೆ ನಮ್ಮ ಸಾಂಬಾರು ಡಬ್ಬಿ ತೋರಿಸಿ ಇಂಥದ್ದು ಈ ಥರದ ಬೆನಿಫಿಟ್ಸು ಅಂತೆಲ್ಲ ಹೇಳಿ, ನಾನು ಸ್ವಲ್ಪ ಲಾರ್ಜ್ ಕ್ವಾಂಟಿಟಿ ಮಾಡಿಟ್ಟು ಅವ್ರೆದ್ರಿಗೆ ಸ್ಮಾಲರ್ ಕ್ವಾಂಟಿಟಿ ಅವ್ರೆದ್ರಿಗೆ ಅಡುಗೆ ಮಾಡಿ ಅವ್ರಿಗೆ ತೋರಿಸಿ ಹೇಗೆ ಮಾಡಬೇಕು, ಆಮೇಲೆ ಬೇಕಾದರೆ ರೆಸಿಪಿ ಕೊಡ್ತೀವಿ ಅಂತ ಹೇಳಿ ಅದೆಲ್ಲ ಮಾಡ್ತೀವಿ. ಆ್ಯಂಡ್ ಅವ್ರಿಗೆಲ್ಲ ಅದು ತುಂಬ ಮನೇಲೇ ಮೊಸರು ಮಾಡ್ಕೋತೀವಿ ಅಂದ್ರೇ ಅವ್ರಿಗೇನೋ ಒಂದು ಆಶ್ಚರ್ಯ. ಆ್ಯಂಡ್ ಅವ್ರಿಗೆ ಹೇಳಿದಾಗಲೂ ಅನಿಸುತ್ತೆ, ನಮ್ಮ ದೇಶದಲ್ಲಿ ಒಂದೊಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಭಾಷೆ, ಬೇರೆ ಅಡುಗೆಗಳು. ನಮ್ಮ ರಾಜ್ಯದಲ್ಲಿ ಇವಾಗ ನಮ್ಮ ಕರ್ನಾಟಕದಲ್ಲೇ ನಿಮ್ಮ ಸಿರ್ಸಿ ಕಡೆ ಒಂಥರ ಅಡುಗೆ. ನನಗೆ ಮಲೆನಾಡು ಬ್ಯಾಕ್ಗ್ರೌಂಡು, ಅಪ್ಪ ಶಿವಮೊಗ್ಗ, ಅಮ್ಮ ಶೃಂಗೇರಿ. ಸೊ ಮಲೆನಾಡು ಬ್ಯಾಕ್ಗ್ರೌಂಡ್ ಇದೆ. ಅಲ್ಲೇ ಒಂಥರ ಬೆಂಗಳೂರು ಮೈಸೂರು ಕಡೆನೇ ಒಂಥರ ಅಡುಗೆ. ಸೊ ಎಷ್ಟು ವೆರೈಟಿ ಇದೆಯಲ್ಲ, ಅದೆಲ್ಲ ಅವ್ರಿಗೆ ಹೇಳಿದ್ರೆ ತುಂಬ ಆಶ್ಚರ್ಯ ಪಡ್ತಾರೆ. ಆ್ಯಂಡ್ ಇದೆಲ್ಲ ಹೇಳಿದಾಗ ರೆಸಿಪೀಸ್ ಕೊಡ್ತೀವಿ, ನಿಮ್ಗೇನಾದ್ರು ಬೇಕು ಅಂದರೆ ಸ್ಟೋರ್ಗೆ ಕರ್ಕೊಂಡೋಗಿ ಎಲ್ಲಿ ಸಿಗುತ್ತೆ ಎಲ್ಲ ಹೇಳ್ತೀವಿ ಅಂದರೆ ಅವರು ಅಷ್ಟೆಲ್ಲ ನೋಡ್ಬಿಟ್ಟು, ಅಯ್ಯೋ ತುಂಬ ಕಾಂಪ್ಲಿಕೇಟೆಡು, ನೆಕ್ಸ್ಟ್ ನೀವೇ ಯಾವಾಗ ಮಾಡ್ತೀರಾ ಹೇಳಿ, ನಾವು ಬಂದ ಆರಾಮಾಗಿಲ್ಲೇ ತಿಂತೀವಿ ಅಂತಾರೆ. ಸೊ ಆ ಥರ ಕುಕಿಂಗ್ ಇಂಟ್ರೆಸ್ಟ್ ಇದೆ ಅಲ್ಲಿ ಲೋಕಲ್ ಐಟ್ಗಳಿಗೆ. ಬೇಸಿಕಲಿ ಫುಡ್ ನಾವು ಅಂದ್ಕೊಂಡಂಗೆ ಏನು ತಿನ್ನಲ್ಲ, ಬರ್ಗರು, ಪಿಜ್ಜಾ ಈ ಥರ ಅಂತ. ಬೇಸಿಕಲಿ ಏನು ಫುಡ್ ಮಾಡ್ತಾರೆ ಮೇಡಮ್ ಅಲ್ಲಿ? ಅಲ್ಲ, ಅವರು ದೆ ಲೈಕ್ ಇಂಡಿಯನ್ ಫುಡ್. ಅಂದರೆ ಅವ್ರಿಗೆ ಸ್ಪೈಸ್ ಲೆವೆಲ್ ಕಷ್ಟ. ಸೊ ನಮ್ಮಷ್ಟು ಖಾರ ತಿನ್ನೋಕ್ಕಲ್ಲ. ಕೆಲವ್ರು ಇದ್ದಾರೆ, ಅಂದರೆ ನಮ್ಮ ರನ್ನಿಂಗ್ ಇದರಲ್ಲಿ ಸ್ಯಾಕ್ಫಿಟ್ ಅಂತ, ಅಲ್ಲಿ ಕೆನ್ ಪ್ರೆಸ್ ಅಂತ, ಅವ್ರಿಗೆ ನಾವು ತಿನ್ನೋ ಲೆವೆಲ್, ನಾನು ಗುರು ಖಾರದ ಲೆವೆಲ್ ಕಮ್ಮಿ ಮಾಡ್ಕೊಂಡೇ ಇಲ್ಲ, ಸಿಕ್ಕಾಪಟ್ಟೆ ಖಾರ ತಿಂತೀವಿ. ಅವ್ರಿಗೆ ಆ ಖಾರದ ಲೆವೆಲ್ಲು ಕಷ್ಟ ಆಗ್ತಿರುತ್ತೆ, ಮುಖ ಎಲ್ಲ ಕೆಂಪಾಗೋಗಿರುತ್ತೆ. ಬಟ್ ಅವ್ರು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಆ ಥರನೂ ಇದ್ದಾರೆ. ಬಟ್ ಅವ್ರು ನಾರ್ಮಲ್ ಫುಡ್ ಅಂತ ಹೇಳಿದ್ರೆ, ನೀವು ಬರ್ಗರ್, ಪಿಜ್ಜಾ ಅಂತಲೇ ಅಲ್ಲ, ಜನರಲಿ ಪೊಟೇಟೋಸ್ ಜಾಸ್ತಿ, ಆಲೂಗಡ್ಡೆ ಜಾಸ್ತಿ ಯೂಸ್ ಮಾಡ್ತಾರೆ, ಅದೆಲ್ಲ ಇರುತ್ತೆ. ಬಟ್ ಎಲ್ಲ ಥರದ ರೆಸ್ಟೋರೆಂಟ್ಗಳು ಇರುತ್ತೆ. ಸೊ ಥಾಯ್ ಫುಡ್ ತುಂಬ ಇಷ್ಟ ಜನರಲಿ ಅವ್ರಿಗೆ, ಅದೆಲ್ಲ ಚೈನೀಸ್ದು ಇಷ್ಟ ಆಗುತ್ತೆ. ದೇ ಆರ್ ಓಪನ್ ಟು ಟ್ರೈಯಿಂಗ್ ಡಿಫ್ರೆಂಟ್ ಥಿಂಗ್ಸ್. ಬೇರೆ ಫುಡ್ನೆಲ್ಲ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಸ್ ಸಾಕಷ್ಟಿದೆ, ಖುಷಿಯಾಗಿ ಬಂದು ತಿಂತಾರೆ. ಮೇಡಮ್, ಇದುವರೆಗೂ ನನ್ನ ಕೈಲಿ ಮಾಡೋಕ್ಕಾಗದೇ ಇರೋದು, ನಾನು ಇನ್ನು ಮುಂದಾದರೂ ಮಾಡಬೇಕು ಅಂತ ನೀವು ಅಂದ್ಕೊಂಡಿರೋವಂಥದ್ದು ಯಾವುದೋ ಒಂದು ಪರ್ಟಿಕ್ಯುಲರ್? ಆ ಥರ ಏನೂ ಯೋಚನೆ ಮಾಡಿಲ್ಲ. ತುಂಬ ಥಿಂಕ್ ಮಾಡಲ್ಲ ಅಂತ ನೀವು ಆಲ್ರೆಡಿ ಹೇಳಿಬಿಟ್ಟಿದ್ದೀರಾ. ಡೆಸ್ಟಿನಿ ನಂಬ್ತೀನಿ. ಅಫ್ಕೋರ್ಸ್ 9 to 5 ಕೆಲಸ ಯಾವುದು ಮಾಡಿಲ್ಲ. ಸೊ ಮೇ ಬಿ ಅದನ್ನು ಮಾಡಬೇಕು. ಅದು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದನ್ನು ಮಾಡಿಲ್ಲ ಅಷ್ಟೇ. ಬಟ್ ಅಫ್ಕೋರ್ಸ್ ಡ್ರೈವಿಂಗ್ ವಿಷಯಕ್ಕೆ ಬಂದರೆ, ಅಂದರೆ ಯಾವ್ದು ಮಾಡಬೇಕು ಯಾವ್ದು ಮಾಡಲ್ಲ, ನಂಗೆ ಡ್ರೈವಿಂಗ್ ಅಷ್ಟು ಇಷ್ಟ ಇಲ್ಲ. ಮಾಡ್ತೀನಿ, ಬಟ್ ಅಲ್ಲಂತೂ ವಿಧಿ ಇಲ್ಲ, ಮಾಡಲೇಬೇಕು, ಮಾಡ್ತೀನಿ. ಬಟ್ ಅದನ್ನು ನಾನು ಎಂಜಾಯ್ ಮಾಡಲ್ಲ. ಆ ಥರ ಕೆಲವಿದೆ ಅಷ್ಟೇ. ಡ್ರೈವಿಂಗ್ ಸಂಹೌ ವಿಧಿ ಇಲ್ಲ, ಮಾಡಬೇಕು ಅಂದಾಗ ಮಾಡ್ತೀನಿ ಅಷ್ಟೇ. ಅಫ್ಕೋರ್ಸ್ ಅಲ್ಲಿ ಖುಷಿ ಕೊಡುತ್ತೆ, ಅಂದರೆ ಫ್ರೀವೇನಲ್ಲೂ ಹೈ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ ನಿಜ. ಬಟ್ ಏನೋ ನನಗಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ.
ಸೊ ಯಾ ಆ ಥರದ್ದು ಕೆಲವು ಇರುತ್ತೆ. ಮೇಡಮ್ ಈಗಲೂ ಸಂಗೀತ ಕ್ಲಾಸ್ನ ಅಲ್ಲಿ ಮಾಡಲ್ಲ, ನೀವು ಕಂಟಿನ್ಯೂ ಬಿಟ್ಬಿಟ್ರೆ? ಆ್ಯಕ್ಚುಲಿ ನಾನೀಗ ಅನ್ಕೋತಾ ಇದ್ದೀನಿ ಭಾವಗೀತೆಗಳನ್ನ, ನಮ್ಮ ಕನ್ನಡ ಭಾವಗೀತೆಗಳನ್ನ ಹೇಳ್ಕೊಡೋರು ಕಮ್ಮಿ, ಹಾಗಾಗಿ ಅದನ್ನು ಶುರು ಮಾಡೋಣ ಅನ್ನೋ ಆಸೆ ಇದೆ. ಮೇ ಬಿ ಅದನ್ನು ಶುರು ಮಾಡ್ತೀನಿ ಸದ್ಯದಲ್ಲೇ. ಓಕೆ, ಕುಟುಂಬದ ಹೊರತಾಗಿ ಸಿನಿಮಾ ರಂಗದವರು ಅಲ್ಲಿ ಬಂದಾಗ ಭೇಟಿ ಆಗ್ತೀರಾ ತಾವು? ನಮ್ಮ ಸೈಡ್ ಬಂದರೆ, ನಮ್ಮೂರಿಗೆ ಬಂದಾಗ ಎಲ್ಲ ಭೇಟಿ ಮಾಡ್ತೀನಿ. ಟಚ್ಚಲ್ಲಿ ಇರ್ತಾರೆ. ಯಾಕೆ ನಮ್ಮ ಸ್ಯಾಕ್ರಮೆಂಟೋ ಕನ್ನಡ ಸಂಘ ಇದೆ, ಸೊ ನಮ್ಮಲ್ಲಿ ಏನಾದ್ರು ಕರೆಸಿದ್ರೆ ಎಲ್ಲ ಅದು ಇದ್ದೇ ಇರುತ್ತೆ.